ಕೂತ್ಕೊಳ್ಳಿ. ಒಂದು ನಿಮಿಷ ಕೂತ್ಕೊಳ್ಳಿ. ನೋಡಿ, ಮಂತ್ರಿಗಳಾದಂಥವ್ರು ನೀವು ನಡುವೆ ಈ ಥರ ಮಾತಾಡಿ ಏನು ಈ ಅದೇ ಸಭಾಪತಿಗೆ ಗೌರವ ಇರಬೇಕಲ್ಲ ಈ ಪೀಠಕ್ಕೆ. ಬೇಕಾದ್ರೆ ಅದು ಕೂತ್ಕೊಳ್ಳಿ, ನಿಮ್ಗೆ ಹೇಳಾಕತ್ತೀನಿ ನಾನು. ವಿರೋಧ ಪಕ್ಷ ಅಮಿತ್ ಶಾ ನೋಡಿ, ಒಂದು ನಿಮಿಷ ರೀ. ಒಂದು ನಿಮಿಷ ಅದು ನೋಡಿ, ಅದು ಹೇಳಿ ನಾರಾಯಣ ಸ್ವಾಮಿ ಹೇಳಿ, ನಾ ಹೇಳ್ತೀನಿ ನೋಡಿ. ಕೂಡಪ್ಪ, ಕಡತದಿಂದ ತೆಗೆದುಹಾಕಿದ್ದೇನೆ. ಅವ್ರು ಮೊದಲೇ ಡಿಸೈಡ್ ಮಾಡ್ಕೊಂಬಂದಾರ. ನೀವು ಏನು ಬಿಲ್ ಪಾಸ್ ಮಾಡ್ಲಿಕ್ಕೆ ಅವಕಾಶ ಅವ್ರು ಅದೇ ಮಾಡ್ತಾರೆ ಸರ್. ಅವ್ರಿಗೇನ ಸಂವಿಧಾನ ಬಗ್ಗೆ ಏನಾದ್ರು ಗೌರವ ಐತೆ? ನೀತಿ ನಿಯಮ ನೀತಿ ನಿಯಮ ಬರೋದಿಲ್ಲ. ಅವರು ಸಂವಿಧಾನ ವಿರೋಧಿಗಳು. ನೀವು ತಗೊಳ್ಳಿ ಸರ್. ಮಾನ್ಯ ಸಭಾಪತಿಗಳೇ, ನಾನು ರವಿ ಇನ್ನೂ ಎರಡು ಬಿಲ್ಗಳಿವೆ. ಸಭಾಪತಿಗಳೇ, ಇನ್ನೂ ಎರಡು ಬಿಲ್ಗಳಿವೆ. ಮಾನ್ಯ ಸಭಾಪತಿಗಳೇ, ಕೆಳಗಡೆ ಮನೆಯಲ್ಲಿ ನಾನು ಕಡತದಿಂದ ತೆಗೆದು ಹಾಕಿದ್ದೇನೆ. ನನಗೆ ಗೊತ್ತಿಲ್ಲ. ಕ್ಷಮೆ ಕೇಳಬೇಕು. ಏನಿದು? ಎಂತ ದುಂಡಾವರ್ತಿ ಇದು? ಈ ದುಂಡಾವರ್ತಿಗೆ ಅವಕಾಶ ಕೊಡಬಾರದು. ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ವಿಧಾನಸಭೆಯಿಂದ ತಿದ್ದುಪಡಿಯಾದ ಅಮೃತ ರೂಪದಲ್ಲಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ವಿಧೇಯಕ ಪ್ರಸ್ತಾವದ ಪರವಾಗಿರಬಹುದು ಅನ್ನಬೇಕು. ಪ್ರಸ್ತಾವದವರು ಇಲ್ಲ ಎನ್ನಬೇಕು. ಪ್ರಸ್ತಾವವನ್ನು ಪರವಾಗಿ ಭಾವಿಸುತ್ತೇನೆ. ಪ್ರಸ್ತಾವ ಅಂಗೀಕಾರವಾಗಿದೆ. ಈಗ ವಿಧೇಯಕವನ್ನು ಖಂಡಿತವಾಗಿ ತೆಗೆದುಕೊಳ್ಳಲು 2ರಿಂದ 10ನೇ ಖಂಡಗಳ ವಿಧೇಯಕ ಭಾಗವಹಿಸಿ ಪ್ರಸ್ತಾವದ ಪರವಾಗಿರೋ ಹೌದೆಂದು ಪ್ರಸ್ತಾವದವರು ಇಲ್ಲೆಂದು ಸೂಚಿಸಬೇಕು. ಪ್ರಸ್ತಾವ ಹೌದನ್ನೋರ ಪರವಾಗಿದೆ. ಪ್ರಸ್ತಾವವನ್ನು ಪರವಾಗಿದೆ. ಪ್ರಸ್ತಾವವನ್ನು ಪ್ರಸ್ತಾವ 2ರಿಂದ 10ನೇವರೆಗೆ ಖಂಡ ವಿಧೇಯಕ ಸೇರಿಸಲಾಗಿದೆ. ಮೊದಲನೇ ಖಂಡಕ ಪೀಠಿಕೆ ಮತ್ತು ಶಿಕ್ಷಕರ ವಿಧೇಯಕದ ಭಾಗವಹಿಸಿದ ಸಭೆ ಮುಂದಿರಿಸ ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು. ವಿರೋಧವಾಗಿ ಇಲ್ಲೆಂದು ಸೂಚಿಸಬೇಕು. ಮೊದಲನೇ ಖಂಡ ಮತ್ತು ಶೀರ್ಷಿಕೆಗಳು ವಿಧೇಯಕ ಸೇರಲ್ಪಟ್ಟಿವೆ. ಗೃಹ ಸಚಿವರು ಅಂಗೀಕಾರಕ್ಕಾಗಿ ಅಂಗೀಕರಿಸಬೇಕೆಂದು ವಿಧಾನಸಭೆಯಿಂದ ತಿದ್ದುಪಡಿ ಅಂಗೀಕೃತ ರೂಪದಲ್ಲಿ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷ ಅಪರಾಧ ವಿಧೇಯಕ 25 ಅಂಗೀಕರಿಸುವುದು. ಪ್ರಸ್ತಾವದ ಪರವಾಗಿರುವ ಹೌದನ್ನು ಸೂಚಿಸಬೇಕು. ವಿರೋಧವಾಗಿರುವ ಇಲ್ಲನ್ನು ಸೂಚಿಸಬೇಕು. ಪ್ರಸ್ತಾವದ ಪರವಾಗಿ ಭಾವಿಸುತ್ತೇನೆ. ಪ್ರಸ್ತಾವದ ಪರವಾಗಿದೆ. ಪ್ರಸ್ತಾವ ಅಂಗೀಕಾರವಾದಾಗ ವಿಧೇಯಕ ಅನುಮತಿ ದೊರೆತಿದೆ.